ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ. ಪ್ರತಿ ಅಮಾವಾಸ್ಯೆಗೂ ನಾವು ಬೇಳೆ ಒಬ್ಬಟ್ಟು ಮಾಡ್ತೀನಿ. ಹಾಗಾಗಿ ಬೆಳಿಗ್ಗೆನೆ ಬೇಳೆ ಒಬ್ಬಟ್ಟು, ಅನ್ನ ಸಾಂಬಾರ್ ಮಾಡಿ ಎಡೆ ಮಾಡಿದ್ದಾಯ್ತು. ಆಮೇಲೆ ನಾವು ತಿಂಡಿಗೆ ದೋಸೆ ಚಟ್ನಿ ಪಲ್ಯ ಮಾಡ್ಕೊಂಡು ತಿಂದ್ವಿ. ಹಾಗೆ ಕೊತ್ತಂಬರಿ ಕೂಡ ನೆನೆ ಹಾಕಿದ್ದೆ, ಅದು ಕೂಡ ರೆಡಿ ಮಾಡಿಟ್ಟೆ. ಈಗ ತಿಂಡಿ ತಿಂದು ಒಂದೆರಡು ಅವರ್ ರೆಸ್ಟ್ ಮಾಡಿ ಈಗೆಲ್ಲ ಮತ್ತೆ ಮಾಡ್ತಾ ಇದ್ದೀನಿ. ಕೋಸಂಬರಿ ಕೂಡ ಕಲಸಿ ಇಟ್ಟಿದ್ದೀನಿ, ಕಾಯಿ ತುರಿ ಹಾಕಿ ಸೌತೆಕಾಯಿ ಕಟ್ ಮಾಡಿ. ಹಾಗೆ ಕಡಲೆಬೇಳೆ ನೆನೆ ಹಾಕಿದ್ದೆ ವಡ ಮಾಡೋಣ ಅಂತ. ತುಂಬಾ ದಿನ ಆಯ್ತು ವಡ ಕೂಡ ಮಾಡಿರ್ಲಿಲ್ಲ ಕಡಲೆಬೇಳೆದು. ಅದ್ರದ್ದು ಕೂಡ ರುಬ್ಬಿ ಇಟ್ಕೊಂಡೆ. ಈಗ ಇದಕ್ಕೊಂದ್ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಕಲಸ್ಕೊಂಡು ಕೊತ್ತಂಬರಿ ಹಾಕಿದ್ರೆ ಇದು ಕೂಡ ರೆಡಿ ಆಗುತ್ತೆ. ಹಾಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ನೆನೆ ಇಟ್ಟಿದ್ದೆ ರೈಸಿಗೆ, ಎಡೆ ಪೂರ್ತಕ್ಕೆ. ಈಗ ಇನ್ನೊಂದ್ ಸ್ವಲ್ಪ ರೈಸ್ ಇಟ್ಕೋಬೇಕಷ್ಟೇ. ರೈಸ್ ಒಂದ್ ಮಾಡಿದ್ರೆ ಮುಗೀತು. ತಿಂಡಿ ಲೇಟಾಗಿ ತಿಂದಿದೀವಿ, ಹಂಗಾಗಿ ಮಧ್ಯಾಹ್ನ ಊಟ ಕೂಡ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಇನ್ನೊಂದು ಕುಂಬಳಕಾಯಿ ಪಲ್ಯ ಕೂಡ ಮಾಡಿದ್ದೀನಿ, ಅದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಇಡೀ ದಿನ ಕೆಲ್ಸನೇ ಆಗೋಯ್ತು ನಂದು ಇವತ್ತು. ರೆಸ್ಟ್ ಇಲ್ದಂಗಾಗಿದೆ. ಯಾಕಂದ್ರೆ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಹಾಗೆ ಬೆಳಗ್ಗೆ ಬಟ್ಟೆ ಕೂಡ ಮಿಷಿನಿಗೆ ಹಾಕಿ ಮೇಲ್ಗಡೆ ಹೋಗಿ ಒಣಗಾಕ್ ಬಂದೆ. ರೆಸ್ಟ್ ಅನ್ನೋದಿರಲ್ಲ, ನಾವೇ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಷ್ಟೇ. ಈಗ ಅನ್ನ ಒಂದ್ ಮಾಡ್ಬೇಕಷ್ಟೇ. ಅನ್ನ ಮಾಡಿದ್ರೆ ಮುಗೀತು. ಹಾಗೆ ಸಾಂಬಾರ್ ಕೂಡ ಮಾಡಿದ್ದೀನಿ, ಎಲ್ಲ ರೆಡಿ ಇದೆ. ರೈಸ್ ಒಂದಾದ್ರೆ ಬಿಸಿ ಬಿಸಿದಾಗಿ ವಡ ಒಂದ್ ಮಾಡ್ಕೋಬೇಕಷ್ಟೇ. ವಡ ಮಾಡ್ಕೊಂಡು ಮಧ್ಯಾಹ್ನದ ಊಟ ತಿನ್ಬೇಕು. ಇವಾಗ ಮಧ್ಯಾಹ್ನಕ್ಕೆ ಇಷ್ಟ ಆಗುತ್ತೆ, ಇನ್ನು ಸಾಯಂಕಾಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಪ್ರತಿ ಅಮಾವಾಸ್ಯೆ ಟೈಮಲ್ಲಿ ಒಬ್ಬಟ್ಟು ಮಾಡ್ತೀವಿ ನಾವು. ಜಾಸ್ತಿ ಏನ್ ಹಾಕಲ್ಲ, ಯಾಕಂದ್ರೆ ಪ್ರತಿ ಅಮಾವಾಸ್ಯೆ ಮಾಡ್ತಿರ್ತೀವಲ್ಲ, ಸ್ವಲ್ಪನೇ ಹಾಕಿರ್ತೀನಿ. ಒಂದ್ ಚಿಕ್ಕ ಗ್ಲಾಸ್ ಅಷ್ಟು ಕರೆಕ್ಟ್ ಆಗಿ ಒಂದ್ 4 ಅಥವಾ 6 ಮಾಡಿರ್ತೀವಿ ಅಷ್ಟೇ. ನಾನು ನಮ್ಮ ಮನೆಯವರು 2 ತಿನ್ಕೊಂತೀವಿ, ಇಲ್ಲಾಂದ್ರೆ ಒಂದೊಂದು ತಿಂದಿರ್ತೀವಿ. ನನ್ನ ಮಗಳಂತೂ 1 ಅಥವಾ ಅರ್ಧ ತಿಂತಾಳಷ್ಟೇ. ಹಂಗಾಗಿ ಜಾಸ್ತಿ ಹಾಕಕ್ ಹೋಗಲ್ಲ ನಾನು ಒಬ್ಬಟ್ಟು ಮಾಡಿದ್ರೆ. ಯಾರಾದ್ರೂ ಇದ್ರೆ ಮಾಡಿದ್ರೆ ಅವಾಗ ಜಾಸ್ತಿ ಮಾಡಿರ್ತೀನಿ. ಎಲ್ಲರೂ ತಿಂತೀವಿ ಅಂತ ಹೇಳ್ಬಿಟ್ಟು ನಮ್ಮೂವರೇ ಇದ್ದಾಗ ಸ್ವಲ್ಪನೇ ಹಾಕಿ ಮಾಡಿ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ವಡ ಮಾಡೋಣ. ಟೈಮ್ ಬಂದು 1:30-2 ಗಂಟೆ ಆಗ್ತಾ ಇದೆ. ವಡ ಮಾಡಿ ಊಟ ತಿನ್ಕೋಬೇಕಷ್ಟೇ. ಈಗ ಬಿಸಿ ಬಿಸಿ ವಡ, ಒಬ್ಬಟ್ಟು, ಕೋಸಂಬರಿ, ಹಾಗೆ ಕುಂಬಳಕಾಯಿ ಪಲ್ಯ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಹಪ್ಪಳ ಕರಿತಾ ಇದ್ದೀನಿ. ಹಪ್ಪಳ ಕರೆದು ವಡೆ ಮಾಡಿದ್ರೆ ಮುಗೀತು. ಈ ಹಪ್ಪಳ ಬೇಕು ನಮ್ಮ ಮನೆಯವರಿಗೆ, ಇದೊಂದು ತಿನ್ಕೊಂತಾರೆ. ಆಮೇಲೆ ಬೇರೆ ಹಪ್ಪಳ ಅಷ್ಟೊಂದು ಇಷ್ಟಪಡಲ್ಲ, ಇದು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಇದು ಕಂಪಲ್ಸರಿ ಒಬ್ಬಟ್ಟು ಅದೆಲ್ಲ ಮಾಡಿದಾಗ ಈ ಹಪ್ಪಳ ಕರಿತೀನಿ. ಸಾಕಲ್ಲ, 5 ಕರಿದಿದ್ದೀನಿ. ಒಡೆ ಮರೆ ಇದಾವಲ್ಲ ಪುಟ, ಸಾಕು. ಇನ್ನು ಕಡಲೆಬೇಳೆ ವಡೆ ಕೂಡ ಮಾಡಬೇಕು. ಒಂದು 6 ಹಪ್ಪಳ ಕರೆದಿದ್ದೀನಿ, ಸಾಕಿಷ್ಟೇ. ಈಗ ಬೇಗ ಬೇಗ ವಡೆ ತಪ್ಪಿ ವಡ ಬಿಸಿ ಬಿಸಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾವು ಬಿಸಿದು ಮಾಡ್ಕೊಡ್ತೀವಿ. ಹೋಳಿಗೆನು ಮಾಡ್ಬೇಕು ಈಗ ಬಿಸಿದು, ಯಾಕಂದ್ರೆ ಬೆಳಗ್ಗೆ ಎಡೆ ಪೂರ್ತಕ್ಕೆನೆ ಹೋಳಿಗೆ ಮಾಡಿದ್ದೆ. ಈಗ ಮತ್ತೆ ಬಿಸಿ ಹೋಳಿಗೆ, ಬಿಸಿ ವಡ ಮಾಡ್ಬೇಕು. ಹೋಳಿಗೆ ಇಡ್ತೀನಿ ಆ ಕಡೆ, ಇದು ನಿಧಾನ ಬೇಯ್ಬೇಕಲ್ಲ ರೀ. ನಾವು ಬಿಸಿ ಬಿಸಿ ಮಾಡ್ಕೊಡ್ತೀವಿ ತಿನ್ಲಿ ಅಂತ, ಬಟ್ ನಮಗೆ ಯಾರು ಮಾಡಿಕೊಡಲ್ಲ. ನಾವೆಲ್ಲ ಆರಿದ್ ತಿಂತೀವಿ. ಆಮೇಲೆ ತಂದು ಕೊಡೋದೇನು, ಎಲ್ಲರೂ ಸಾಂಬಾರ್ ತರ ಅವ್ರ ಕರ್ತವ್ಯ. ಅದನ್ನ ಗಂಡ್ಮಕ್ಳು ಮಾಡ್ಲೇಬೇಕು. ನಮ್ದು ಬಿಸಿ ತಿನ್ನಲ್ಲ, ನಾವೆಲ್ಲ ಆರಿದ್ಮೇಲೆ ತಿನ್ನೋದು. ಹಂಗೆಲ್ಲ ಮಾಡ್ಬಾರ್ದು, ಆತರ ಎಲ್ಲ ಮಾಡಲ್ಲ ನಾನು. ಮಾಡ್ತಾ ಮಾಡ್ತಾ ತಿನ್ನ ಅಭ್ಯಾಸ ಇಲ್ಲ. ಏನ್ ಕಮ್ಮಿ ಆಗಿದೆ, ಏನ್ ಜಾಸ್ತಿ ಆಗಿದೆ ಟೆಸ್ಟ್ ಮಾಡೋದಂಗ. ನಾನು ಬಿಸಿದೆ ಏನೇ ಮಾಡ್ಲಿ ನಮ್ಮ ಮನೆಯವ್ರಿಗೆ ಟ್ರಯಲ್ ಕೊಡ್ತೀನಿ. ಕ್ವಾಲಿಟಿ ಚೆಕ್ ಅವರೇ ತಿಂದು ಹೇಳ್ತಾರೆ ಓಕೆ ಅಂದ್ರೆ ಆಮೇಲೆ ನನಗೆ ಕೊಡ್ತೀನಿ. ಹಪ್ಪಳ ಏನ್ ಟೇಸ್ಟ್ ಮಾಡ್ಬೇಡ ಬಿಡು, ಅದೇನು ಗೊತ್ತಾಗಿರುತ್ತೆ. ವಡ ಟೇಸ್ಟ್ ಮಾಡ್ರಿ. ನನಗಂತೂ ಸುಸ್ತಾಗೋಯ್ತು ಇವತ್ತು. ನೈಟ್ ಅಂತೂ ಏನು ಮಾಡಲ್ಲ ನಾನು ಅಡಿಗೆ. ಏನಿರುತ್ತೆ ಅದನ್ನ ಊಟ ಮಾಡಿ ಕುತ್ಕೊಳ್ಳೋದು.
ಯಾಕೋ ನನ್ನ ಮಗಳು ಫುಲ್ಲು ನಗ್ತಾ ಇದೆ. ಅನ್ನ ಕೂಡ ರೆಡಿ ಆಯಿತು. ಇಲ್ಲಿ ವಡೆ, ಈ ಕಡೆ ಒಬ್ಬಟ್ಟು. ಬಿಸಿದು ಒಬ್ಬಟ್ಟು ಮಾಡಿದ್ರೆ ಬಿಸಿ ಬಿಸಿದೇ ಚೆನ್ನಾಗಿರುತ್ತೆ ಒಬ್ಬಟ್ಟು. ಬೆಳಿಗ್ಗೆನೆ ಮಾಡಿ ಇಡಲ್ಲ ನಾನು. ಬೆಳಿಗ್ಗೆನೆ ನವದೆ ಪುಟ್ಟಕ್ಕಷ್ಟೇ ಮಾಡಿದ್ದೆ. ಈಗ ಮತ್ತೆ ಬಿಸಿದು ಮಾಡ್ತಾ ಇದ್ದೀನಿ. ಹಂಗಾಗಿ ನನಗೊಂದು ಸ್ವಲ್ಪ ಕೆಲಸ, ನಾನೇ ಜಾಸ್ತಿ ಮಾಡ್ಕೊಂತೀನಿ ಕೆಲಸಗಳನ್ನ. ಯಾಕಂತ ಗೊತ್ತಿಲ್ಲ, ವಡೆ ಯಾಕೋ ಟೇಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು. ಫ್ರೆಂಡ್ಸ್, ಬಿಸಿ ಬಿಸಿ ವಡೆ ರೆಡಿ. ಮತ್ತ ಹಂಚಿ ದೋಸೆಗಷ್ಟೇ ಸೀಮಿತ. ಫ್ರೆಂಡ್ಸ್, ಒಬ್ಬಟ್ಟು ಇದು ಬಂದು ಕುಂಬಳಕಾಯಿ ಪಲ್ಯ, ತುಂಬ ಚೆನ್ನಾಗಾಗಿದೆ ಟೇಸ್ಟು. ಹಾಗೆ ಕೋಸಂಬರಿ ವಡೆ ಮಾಡಿದ್ದೀನಿ. ವಡೆ ಏನೋ ಚೆನ್ನಾಗಾಗಿಲ್ಲ ಅಂತ ಇದ್ದಾರೆ ನಮ್ಮನೆಯವರು. ನಾನು ತಿಂದಿಲ್ಲ, ತಿಂದು ನೋಡಬೇಕು. ಇಲ್ಲಿ ಒಂದು ಸ್ವಲ್ಪ ಸೈಡ್ಗೆ ಹಪ್ಪಳ. ಹೇಗಿದೆ ಚಿನ್ನಿ ಅಡುಗೆ? ಚೆನ್ನಾಗಿದೆನಾ ಪುಟ? ಸೂಪರ್ ಆಗಿದೆ. ಬಾಳೆಹಣ್ಣು ಶಿಕಣಿ. ಹೌದು, ಬಾಳೆಹಣ್ಣು ಶಿಕಣಿ ಒಂದು ಮಾಡಿ. ಇದು ನಾನೇ ಮಾಡಿದ್ದು. ಕೋಸಂಬರಿ ಇದು ನನ್ನ ಹೆಂಡತಿ ಮಾಡಿದ್ದು. ಉಪ್ಪು ಹಾಕಿರೋದು ನಾನು, ಯಾಕಂದ್ರೆ ಉಪ್ಪಿಲ್ಲ ಅಂದ್ರೆ ಅದು ಮಾಡಿದ್ದೆ ವೇಸ್ಟ್. ಹೌದು, ಉಪ್ಪಿದ್ರೆ ರುಚಿ. ಸೊ ಫೈನಲಿ ಎಲ್ಲ ಮಾಡಿಟ್ಟಿದ್ಲು, ಉಪ್ಪು ಹಾಕಿರಲಿಲ್ಲ. ನಾನು ಉಪ್ಪು ಹಾಕಿ ಅದಕ್ಕೊಂದು ರುಚಿ ತಂದಿದ್ದೆ. ಸೂಪರ್. ಇವಾಗ ಅದು ಕಂಪ್ಲೀಟ್ ಆಗಿದೆ. ಸೊ ಈ ಹಪ್ಪಳ ಕೂಡ ನಾನೇ ಮಾಡಿದ್ದು. ಜಸ್ಟ್ ಎಣ್ಣೆ ಹಾಕಿದ ಅಷ್ಟೇ, ಅದೇ ಆಗ್ಬಿಟ್ಟು. ನೀವು ಮಾಡಿದ್ರ? ನಮ್ಮ ಮನೆಯವ್ರು ಏನು ಇಲ್ಲ, ಅದಕ್ಕೊಂದು ಉಪ್ಪು ಹಾಕಿ ಬಾಳೆಹಣ್ಣು ಶಿಕಣಿ ಮಾಡಿದಾರೆ ಅಷ್ಟೇ. ಈಗ ಇವೆಲ್ಲ ಐಟಮ್ಸ್ನ ತಂದು ಹೊರಗಡೆ ಇಟ್ಟಿದ್ದು ನಾನೇ, ಅದಕ್ಕೆ ನೀವು ತಿಂತಾ ಇದ್ದೀರಿ. ಪ್ರತಿ ಸಲ ನಾವೇ ತರೋದು ಫ್ರೆಂಡ್ಸ್. ಇದು ಬಾಳೆಹಣ್ಣು ಶಿಕಣಿ, ಇದು ಬಂದು ಕೋಸಂಬರಿ, ಹಪ್ಪಳ, ಕುಂಬಳಕಾಯಿ ಪಲ್ಯ, ಸಾಂಬಾರ್. ಟೋಟಲ್ ಆಗಿ ಅಡುಗೆ ರೆಡಿ. ರೈಸ್. ಫ್ರೆಂಡ್ಸ್, ಇದಕ್ಕೆ ಹೋಳಿಗೆ ಜೊತೆ ಬಾಳೆಹಣ್ಣಿಂದು ಶಿಕಣಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನು ಜಾಸ್ತಿ ಸಕ್ಕರೆ ಸ್ವಲ್ಪ ಲೈಟ್ ಆಗಿ ಹಾಕ್ಬೇಕಷ್ಟೇ, ಯಾಕಂದ್ರೆ ಆಲ್ರೆಡಿ ಒಬ್ಬಟ್ಟು ಸ್ವೀಟ್ ಇರುತ್ತೆ. ಮನೆಯವರು ಈಗ ಎರಡನೇ ಹೋಳಿಗೆ ಸ್ವಲ್ಪ ಹಾಕ್ರಿ. ಮಾಡಿದಿರಲ್ಲ, ಟೇಸ್ಟ್ ನೋಡ್ತೀನಿ. ಇನ್ನೊಂದ್ ಸ್ವಲ್ಪ ಹಾಕು, ಸ್ವಲ್ಪ ಹಾಕ್ರಿ. ಇಲ್ಲಿ ಬೇಗ ಹಿಂಗ್ ಸುರಿಬೇಕಷ್ಟೇ. ನಮ್ಮ ಮನೆಯವರು ಒಂದಿಷ್ಟಿಷ್ಟು ತುಪ್ಪ ಹಾಕ್ದಂಗ ಆಗ್ತಾ ಇದಾರೆ, ಯಾಕಂದ್ರೆ ಅವ್ರು ಆಲ್ರೆಡಿ ಒಂದ್ ಹೋಳಿಗೆ ತಿಂದ್ರು. ನಮ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ. ವಡೆ ಟೇಸ್ಟ್ ನೋಡ್ತೀನಿ. ಇಲ್ಲ ಅಲ್ಲ ವಡೆ ಚೆನ್ನಾಗಿದೆ. ಚೆನ್ನಾಗಿದೆ ಟೇಸ್ಟ್. ಒಂದು 5-6 ವಡೆ ತಿನ್ಬೋದು ಅಷ್ಟೇ. 5-6 ವಡೆ ತಿಂದ್ರೆ ಇನ್ನೇನಿರುತ್ತೆ. ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ ಬನ್ನಿ. ಸೂಪರ್ ಆಗಿದೆ ಎಲ್ಲನೂ. ಕುಂಬಳಕಾಯಿ ಪಲ್ಯಗೆ ಸಜ್ಜಿ ರೊಟ್ಟಿ ಚೆನ್ನಾಗಿರುತ್ತೆ. ಎಲ್ಲ ಅಡಿಗೆನೂ ಚೆನ್ನಾಗಾಗಿದೆ. ತಲೆ ಕೂಡ ಬಾಚ್ಕೊಂಡಿಲ್ಲ ನಾನು ನೋಡಿ ಬೆಳಿಗ್ಗೆಯಿಂದ. ಸಜ್ಜಿ ರೊಟ್ಟಿ ಚೆನ್ನಾಗಿರತ್ರಿ. ನಮ್ಮ ಮನೆಯವ್ರು ಕುಂಬಳಕಾಯಿ ಉಣಲ್ಲ, ಯಾಕ ಕುಂಬಳಕಾಯಿ ಹಾಕ್ಬಿಟ್ಟಾರೆ ತಟ್ಟೆಲಿ. ನನ್ ಪೂರ್ತಕ್ಕಷ್ಟೇ ಮಾಡ್ಕೊಂಡಿದ್ದೆ ನಾನು. ಇಷ್ಟೊಂದ ಡ್ಯಾಡಿ ಇಲ್ಲ ಇಲ್ಲಿ. ನಾನು ಪಲ್ಯ ಒಂದ್ ಸ್ವಲ್ಪ ಜಾಸ್ತಿ ತಿಂತೀನಿ. ನನ್ ಮಗಳು ತಿಂತಾಳೆ, ನಮ್ಮ ಮನೆಯವ್ರ ಯಾಕೋ ಅವಾಯ್ಡ್ ಮಾಡ್ತಾರೆ. ಕುಂಬಳಕಾಯಿ ಇನ್ನೊಂದು ಕುಂಬಳಕಾಯಿ ತಿನ್ನೋದು. ಕುಂಬಳಕಾಯಿ ಹಾಕ್ತಿದ್ರಿ ಮಮ್ಮಿಗೆ ಅರ್ಥ ಆಗಿಲ್ಲ. ಅರ್ಥ ಆಯ್ತು. ನಾನು ಕುಂಬಳಕಾಯಿ ಅಂದೆ, ಅದಕ್ಕೆ ಕುಂಬಳಕಾಯಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಇಷ್ಟೋಕೆ ದಪ್ಪ ಆಗಿದೀವಲ್ಲ, ಏನ್ ಮಾಡಕ್ಕಾಗಲ್ಲ.
ಫ್ರೆಂಡ್ಸ್, ನಾವು ಬಿಗ್ ಬಾಸ್ ಶೋ ನೋಡ್ತಾ ಇದ್ದೀವಿ. ಇವತ್ತಿಗೆ ಬಿಗ್ ಬಾಸ್ ಶೋ ಮುಗ್ದೋಗುತ್ತೆ. ಒಂಥರ ಬೇಜಾರಾಗುತ್ತೆ, ಯಾಕಂದರೆ ಪ್ರತಿದಿನ ನೋಡ್ತಾ ಇದ್ವಿ. ಇವತ್ತಿಗೆ ಬಿಗ್ ಬಾಸ್ ಶೋ ಮುಗಿಯುತ್ತೆ. ಫ್ರೆಂಡ್ಸ್, ಇವತ್ತು ಫೈನಲ್ ಯಾರು ವಿನ್ ಆಗ್ತಾರೆ ಅಂತ ಕಾತುರದಲ್ಲಿ ಕಾಯ್ತಾ ಇದ್ವಿ ಎಲ್ಲರೂ. ನಮಗೆ 100% ವಿನ್ ಆಗಿ ಬರಬೇಕನ್ನೋದು ಗಿಲ್ಲಿ, ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ ಅಂತ. ಬಟ್ ಯಾರಾಗ್ತಾರಂತ ಕಾತುರದಲ್ಲಿ ಕಾಯ್ತಾ ಇದ್ವಿ. ಬನ್ನಿ, ಈಗ ಅದನ್ನೇ ನೋಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ನಿಮಗೆ ಯಾರು ವಿನ್ ಆಗಿ ಬರಬೇಕು ಅಂತ ಆಸೆ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಗಂತೂ ಗಿಲ್ಲಿ ಫಸ್ಟ್, ರಕ್ಷಿತಾ ಸೆಕೆಂಡ್ ಬರಬೇಕಂತ ಆಸೆ ಇದೆ. ಫ್ರೆಂಡ್ಸ್, ಪ್ರತಿದಿನ ಬಿಗ್ ಬಾಸ್ ನೋಡ್ತಾ ಇದ್ವಿ. ಫ್ರೆಂಡ್ಸ್, ಗಿಲ್ಲಿ ಕಾಲು ಎಳೆಯೋದು, ಕಾಮಿಡಿ ಮಾಡೋದು ತುಂಬಾನೇ ಇಷ್ಟ. ಹಾಗೆ ರಕ್ಷಿತಾ ಕೂಡ ಹಾಗೆ ಪಟಪಟ ಅಂತ ಮಾತಾಡ್ತಿದ್ಲು, ಅದು ಕೂಡ ತುಂಬ ಇಷ್ಟ ಆಗ್ತಾ ಇತ್ತು. ಮಿಸ್ ಮಾಡ್ದಂಗೆ ಬಿಗ್ ಬಾಸ್ 12ನೇ ಸೀಸನ್ ನೋಡಿದ್ದೀವಿ ನಾವು. ತುಂಬ ಇಷ್ಟ ಆಗಿತ್ತು. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡಿದ್ದೀನಿ ನಾನು. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಅಡುಗೆ ಕೂಡ ಇದೆ, ಇನ್ನೇನು ಮಾಡೋಂಗಿಲ್ಲ. ಬನ್ನಿ ಎಲ್ಲರೂ ಬಿಗ್ ಬಾಸ್ ನೋಡೋಣ. ಫ್ರೆಂಡ್ಸ್, Big Boss Season 12 winner is Gilly! ಫ್ರೆಂಡ್ಸ್, ಫೈನಲ್ ಆಗಿ ನಾವು ಅನ್ಕೊಂಡಂಗೆ, ಎಲ್ಲರೂ ಆಸೆ ಪಟ್ಟಂಗೆ ಗಿಲ್ಲಿನೇ ವಿನ್ನರ್ ಆದರು. ಹಾಗೆ ರನ್ನರು ರಕ್ಷಿತಾ. ತುಂಬಾನೇ ಖುಷಿ ಆಗ್ತಾ ಇದೆ. ಪ್ರತಿದಿನ ಮಿಸ್ ಮಾಡ್ದಂಗೆ ಬಿಗ್ ಬಾಸ್ ನೋಡ್ತಾ ಬಂದಿದ್ವಿ. ಇಬ್ಬರು ಆಟ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ದು ಗಿಲ್ಲಿನ, ರಕ್ಷಿತಾನ. ಫ್ರೆಂಡ್ಸ್, ಗಿಲ್ಲಿಗೆ ಎಷ್ಟು ಓಟ್ ಬಂದಿರ್ಬೋದಂತ ಯಾರಾದರೂ ಅಂದಾಜು ಮಾಡೋಕ್ಕಾಗುತ್ತಾ, ಗೆಸ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಯಾಕಂದರೆ ನಿರೀಕ್ಷೆಗೆ ಮೀರಿದಷ್ಟು ಓಟು ಗಿಲ್ಲಿಗೆ ಬಂದಿದ್ದಾವೆ. 46 ಕೋಟಿ ಓಟು. ತುಂಬ ಖುಷಿಯಾಗುತ್ತೆ. ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಎಲ್ಲರ ಮನಸ್ಸನ್ನು ಗಿಲ್ಲಿ ಗೆದ್ದಿದ್ದಾನೆ. ಎಲ್ಲರಿಗೂ ಗಿಲ್ಲಿನೇ ಇಷ್ಟ ಆಗಿರೋದು. ನಮಗೂ ಕೂಡ ಅಷ್ಟೇ. ಗಿಲ್ಲಿ ಅಂದರೆ ತುಂಬಾನೇ ಇಷ್ಟ. ಸಖತ್ ಕಾಮಿಡಿ ಮಾಡ್ತಾನೆ, ಸಖತ್ ಕಾಲು ಎಳಿತಾನೆ. ಒಂದು ಸ್ವಲ್ಪ ಸೋಂಬೇರಿ ಬಿಟ್ಟರೆ ಮತ್ತಿನ್ನೇನಿಲ್ಲ. ಬಟ್ ನಮಗಂತೂ ಈ ಸರಿ ಸೀಸನ್ 12 ಬಿಗ್ ಬಾಸ್ ತುಂಬಾನೇ ಇಷ್ಟ ಆಯಿತು. ಫ್ರೆಂಡ್ಸ್, ವಿನ್ನರ್ ಯಾರಂತ ಗೊತ್ತಾಗಿದೆ, ಹಾಗೆ ರನ್ನರ್ ಯಾರಂತ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಬಿಗ್ ಬಾಸ್ ಸೀಸನ್ 12 ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಓಟ್ ನೋಡೇ ಹೇಳ್ಬೋದು. ಇಷ್ಟೊಂದು ಓಟ್ ಬಂದಿದೆ ಅಂದರೆ ಎಲ್ಲರೂ ಕಂಪಲ್ಸರಿ ಬಿಗ್ ಬಾಸ್ ನೋಡಿ ಯಾರು ವಿನ್ ಆಗಬೇಕು ಅಂತ ಓಟ್ ಮುಖಾಂತರನೇ ಎಲ್ಲರೂ ತೋರಿಸಿದ್ದೀರಾ. ಫ್ರೆಂಡ್ಸ್, ನನಗಂತೂ ತುಂಬಾನೇ ಖುಷಿ ಆಯಿತು. ನಿಮಗೂ ಗಿಲ್ಲಿ ವಿನ್ ಆಗಿದ್ದು ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಸಂಭ್ರಮ ಟ್ರೋಫಿ ಇಲ್ಲಿಯವರೆಗೆ ನಾವು ಅರ್ಪಣೆ. ನಿಮ್ಮೆಲ್ಲರ ಪ್ರೀತಿ. ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಸೀಸನ್ 12
ಜೋಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವಾಹಿನಿಯ ಸ್ನೇಹಿತರು